ಇವತ್ತಿನ ವ್ಲಾಗ್ ಬಂದು ಟೆಂಪಲ್ ವಿಸಿಟ್ ಆಗಿರುತ್ತೆ. ಈ ಟೆಂಪಲ್ ಸ್ಪೆಷಾಲಿಟಿ ಏನು ಅಂತಂದರೆ, ಈ ದೇವಸ್ಥಾನ ಬಂದು ತೋಟದಲ್ಲಿರೋದು. ಬನ್ನಿ ನೋಡೋಣ. ಯೂಶ್ವಲಿ ನಾವೆಲ್ಲ ದೇವಸ್ಥಾನಗಳಿಗೆ ಹೋಗಿರ್ತೀವಿ, ಬಟ್ ಇದಂತೂ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದು ತೋಟದಲ್ಲಿ ಇರೋವಂಥ ದೇವಸ್ಥಾನ. ಈ ದೇವಸ್ಥಾನದ ಹೆಸರು ದುರ್ಗಾ ಪರಮೇಶ್ವರಿ ದೇವಾಲಯ, ಕ್ಯಾತ್ನಹಳ್ಳಿ, ಪಾಂಡವಪುರ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟಿಗೆ ಬರುತ್ತೆ. ನೋಡ್ತಿರ್ಬೋದು ಇವತ್ತಿನ ವಿಶೇಷ ಅಲಂಕಾರ ಏನು ಅಂತಂದರೆ ಒಬ್ಬಟ್ಟು ಅಲಂಕಾರ. ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಆಷಾಢ ಶುಕ್ರವಾರದ ದಿನ. ಸೊ ಹಾಗಾಗಿ ವಿಶೇಷ ಪೂಜೆ ಇತ್ತು. ಆ್ಯಂಡ್ ಈ ದೇವಸ್ಥಾನ ಬಂದು ನಮ್ಮ ಅಜ್ಜಿ ಮನೆಗೆ ಹತ್ರ ಇತ್ತು, ಹಾಗಾಗಿ ಹೋಗಿದ್ವಿ. ಈ ದೇವಸ್ಥಾನಕ್ಕೆ ಹೋದ್ರಂತೂ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದರೆ, ತೋಟದ ಮಧ್ಯೆ ಇರೋದ್ರಿಂದ ನಿಶ್ಶಬ್ದವಾಗಿರುತ್ತೆ. ನವಿಲ್ ಸೌಂಡ್ ಎಲ್ಲ ಕೇಳಿಸ್ತಿರುತ್ತೆ. ಇದು ತುಂಬ ಹಳೆಯ ದೇವಸ್ಥಾನ. ವೆರಿ ಸ್ಪೆಷಲ್ ಒಕೇಶನ್ಗಳಲ್ಲಿ ವಿಶೇಷ ಪೂಜೆ ಇರುತ್ತೆ. ಶುಕ್ರವಾರ, ಮಂಗಳವಾರ ಈ ರೀತಿ, ಅಮಾವಾಸ್ಯೆ ಹುಣ್ಮೇಲೆ ಕೂಡ. ದೇವರಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೀವೇ ನೋಡ್ತಿರ್ಬೋದು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ. ಲಾಸ್ಟ್ ವೀಕ್ ಅರಿಶಿನ ಕುಂಕುಮ ಅಲಂಕಾರ ಇತ್ತು. ನನ್ನೂ ಕರೆದಿದ್ರು, ಬಟ್ ನಂಗೆ ಹೋಗೋಕ್ಕಾಗಿರಲಿಲ್ಲ. ಅಲ್ಲೇ ಎಲ್ಲ ಹೆಂಗಸರುಗಳು ಕೂಡ ಲಲಿತ ಸಹಸ್ರನಾಮ ಓದ್ತಿರ್ತಾರೆ ಪ್ರತಿ ಮಂಗಳವಾರ, ಶುಕ್ರವಾರ ವಿಶೇಷ ಪೂಜೆಗಳಿದ್ದಾಗ. ನೋಡ್ತಿರ್ಬೋದು ನೀವು. ನವರಾತ್ರಿಯಲ್ಲಂತೂ ತುಂಬ ವಿಶೇಷ ಪೂಜೆ ಇರುತ್ತೆ. ಹವನ ಹೋಮಗಳೆಲ್ಲ ಮಾಡಿಸ್ತಾರೆ. ಈ ದೇವಸ್ಥಾನ ಬಂದು ನಿಯರ್ ಬೈ ಆರತಿ ಉಕ್ಕಡ ಕೇಳಿರ್ತೀರಲ್ಲ, ಹಾಗಾಗಿ ಇದನ್ನು ಆರತಿ ಉಕ್ಕಡದಿಂದ 1 ಕಿಲೋಮೀಟರ್ ಅಷ್ಟೇ ಆಗೋದು. ಹಾಗಾಗಿ ನಿಯರ್ ಬೈ ಇದೆ. ನೆಕ್ಸ್ಟ್ ಟೈಮ್ ಆರತಿ ಉಕ್ಕಡಕ್ಕೆ ವಿಸಿಟ್ ಮಾಡಿದವರೆಲ್ಲ ಈ ಟೆಂಪಲ್ಗೂ ವಿಸಿಟ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಪೀಸ್ಫುಲ್ ಆಗಿರುತ್ತೆ ದೇವಸ್ಥಾನದ ಎನ್ವಿರಾನ್ಮೆಂಟು ಅಂತ. ದೇವ್ರು ಕೂಡ ಅಷ್ಟೇ ಪವರ್ಫುಲ್ ಅನಿಸುತ್ತೆ. ಆ ಪಾಸಿಟಿವ್ ವೈಬ್ಸೇ ಬೇರೆ ಇರುತ್ತೆ ದೇವಸ್ಥಾನಕ್ಕೆ ಹೋದಾಗ. ಅಲ್ಲೇ ನನ್ನ ಫ್ರೆಂಡ್ಸ್ ಆ್ಯಂಡ್ ಕಸಿನ್ಸ್ ಕೂಡ ಬಂದಿದ್ದರು, ಹಾಗಾಗಿ ಎಲ್ಲ ಒಟ್ಟಿಗೆ ಹೋಗಿದ್ವಿ. ಆಷಾಢ ಶುಕ್ರವಾರದಲ್ಲಿ ಈ ರೀತಿ ದೇವಸ್ಥಾನಗಳಿಗೆ ಹೋಗೋದೇ ಬೇರೆ ಫೀಲ್ ಇರುತ್ತೆ. ಒಂದು ಪಾಸಿಟಿವ್ ವೈಬ್ಸೇ ಕ್ರಿಯೇಟ್ ಮಾಡುತ್ತೆ, ಎಸ್ಪೆಷಲಿ ದೇವಸ್ಥಾನಗಳಿಗೆ ವಿಸಿಟ್ ಮಾಡೋದ್ರಿಂದ. ಇದು ದೇವಸ್ಥಾನ ಪುಟ್ಟದಾಗಿರ್ಬೋದು, ಬಟ್ ಅಷ್ಟೇ ಪ್ರಶಾಂತವಾಗಿರುತ್ತೆ ಆ್ಯಂಡ್ ವೆರಿ ಪೀಸ್ಫುಲ್ ಅನಿಸುತ್ತೆ ಮೈಂಡ್ಗೆ. ನನಗಂತೂ ಈ ದೇವಸ್ಥಾನಕ್ಕೆ ಹೋಗಿ ತುಂಬ ಖುಷಿ ಆಯಿತು. ನೀವು ನೋಡ್ತಿರ್ಬೋದು ಬೇರೆಯವರು ಎಲ್ಲ ನಿಂಬೆಹಣ್ಣು ದೀಪ, ಬೆಲ್ಲದ ದೀಪ ಈ ಥರದ್ದೆಲ್ಲ ಹಚ್ತಿದ್ರು. ಏನಾದ್ರು ಹರಕೆ ಇದ್ದರೂ ಕೂಡ ತೀರಿಸ್ಬೋದು. ತುಂಬ ಜನ ಹರಕೆ ಮಾಡಿಕೊಂಡು ಅದನ್ನು ನೆರವೇರಿದ ಮೇಲೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ. ನಾನು ಕೂಡ ಹರಕೆ ಮಾಡ್ಕೊಂಡಿದ್ದೆ, ನನಗೂ ಕೂಡ ಅದಾಗಿತ್ತು. ಸೊ ಯಾವುದನ್ನೇ ಆಗಲಿ ನಂಬಿಕೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದರೆ ಡೆಫಿನೆಟ್ಲಿ ಅದು ನಮ್ಗೆ ಆಗೇ ಆಗುತ್ತೆ, ನಾವು ಅಂದ್ಕೊಂಡಿರೋ ಕೆಲಸ. ನಾನಂತೂ ಅದನ್ನು ಪಾಸಿಟಿವ್ ಆಗಿ ಫೀಲ್ ಮಾಡ್ತೀನಿ ಆ ಥರ ವಿಷಯಗಳಲ್ಲಿ. ಪ್ರತಿ ವಾರ ದೇವರಿಗೆ ಒಂದೊಂದು ರೀತಿಯಲ್ಲಿ ಅಲಂಕಾರ ಮಾಡ್ತಾರೆ. ದೇವ್ರನ್ನ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ ಈ ರೀತಿ ಅಲಂಕಾರ ಮಾಡಿದಾಗ. ಆ ವೈಬ್ಸೇ ಬೇರೆ ರೀತಿ ಇರುತ್ತೆ. ನಾವು ದೇವ್ರ ದರ್ಶನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ಎನ್ವಿರಾನ್ಮೆಂಟ್ ಚೆನ್ನಾಗಿದ್ದಿದ್ದರಿಂದ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೆ ಜನಗಳು ಈ ದೇವಸ್ಥಾನಕ್ಕೆ ಬರೋದು ಜಾಸ್ತಿನೇ ಆಗ್ತಾಯಿದೆ. ಹಾಗಾಗಿ ಅಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು ದೇವಸ್ಥಾನದ ಬಗ್ಗೆ ಹೇಳೋದಾದರೆ. ಅಲ್ಲೇ ಮಧ್ಯಾಹ್ನ ಪ್ರಸಾದ ಕೂಡ ಕೊಡ್ತಾರೆ. ಈ ರೀತಿ ತೋಟದಲ್ಲಿ ಕುತ್ಕೊಂಡು ಊಟ ಮಾಡೋದು ಡಿಫ್ರೆಂಟ್ ಫೀಲೇ ಕೊಡುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಇಲ್ಲಿ ಊಟ ಮಾಡಿದ್ದಾಗಲಿ, ಪ್ರಸಾದ ತಿಂದಿದ್ದಾಗ ಇಷ್ಟ ಇರೋರು ಅವ್ರ ಮನೆಗಳಿಂದನೂ ಪ್ರಸಾದ ಮಾಡ್ಕೊಂಡು ಬಂದು ದೇವರಿಗೆ ನೈವೇದ್ಯ ಕೊಟ್ಟು ಆಮೇಲೆ ಅದನ್ನು ಕೂಡ ಜನಗಳಿಗೆ ಬಡಿಸ್ತಾರೆ ಅವರೇ. ಊಟ ಬಡಿಸ್ಬೇಕಾದ್ರೂ ಅಷ್ಟೇ 2 ಸಲ 3 ಸಲ ಕೇಳ್ತಾರೆ ಏನಾದರೂ ಮತ್ತೆ ಏನಾದರೂ ಬೇಕಾ ಅಂತ. ಇಲ್ಲಿ ಊಟ ಮಾಡಬೇಕಾದ್ರೆ ನಂಗೆ ನನ್ನ ಸಮ್ಮರ್ ಹಾಲಿಡೇಸ್ ನೆನಪಾಗ್ತಿತ್ತು. ನಾವು ರಜಕ್ಕೆ ಊರಿಗೆ ಹೋದಾಗ ಈ ರೀತಿ ಗದ್ದೆಲ್ಲ ಹೋಗಿ ಊಟ ಮಾಡ್ತಾಯಿದ್ವಿ, ತೋಟಗಳಲ್ಲಿ ಊಟ ಮಾಡ್ತಾಯಿದ್ವಿ, ಮನೆಯಿಂದ ಅಡುಗೆ ಮಾಡ್ಕೊಂಡು ಹೋಗಿ. ಅದು ನೆನಪಾಗ್ತಿತ್ತು ನನಗೆ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿದ್ರಲ್ಲ ನಮ್ಮ ದುರ್ಗಾ ಪರಮೇಶ್ವರಿ ದೇವಾಲಯ ಹೇಗಿತ್ತು ಅಂತ. ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟೆಂಪಲ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಸಿ ಯು ಎವ್ರಿವಾನ್.